ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ. ನಾನೇನಾದ್ರೂ ಈ ಗಿಫ್ಟ್ನ ಪುಟ್ಟಮಲ್ಲಿಯವರು ಕೊಡಕ್ಕೆ ತಗೊಂಡೋಗ್ತಿದ್ದೀನಿ ಅಂತ ಗೌಡ್ರಿಗೆ ಗೊತ್ತಾದ್ರೆ ನನ್ನನ್ನು ಪಟಾಪಟಿ ಚಡ್ಡಿ ಬನ್ನಿ ಹೋಗ್ದಂಗೆ ಒಗ್ದಾಕ್ಬಿಡ್ತಾರೆ. ಮಧುರ ಅವ್ರ ನೈಟಿನ್ಯಾಕ ನಂಗೆ ಕಳಿಸ್ಕೊಟ್ಟಿದ್ದಾರು. ಮಾಡಿರೋ ಕೆಲಸ ಏನಾದರೂ ನನ್ನ ಹೆಂಡತಿ ಮಧುರಂಗೆ ಗೊತ್ತಾಗ್ಬಿಟ್ರೆ ನನ್ನನ್ನು ಒದ್ದು ಮನೆಯಿಂದ ಆಚೆಗೆ ಹಾಕ್ಬಿಡ್ತಾಳೆ. ಈ ಫೋನ್ ಮಾತ್ರ ಅವಳ ಕೈಗೆ ಸಿಗಬಾರ್ದು. ಇದು ನನ್ನ ಮುಂದೆನೇ ಇರಲಿ. ಜನಣ್ಣ, ಓ ಜನಣ್ಣ, ಜೀವನ ಯಾಕಪ್ಪ ಬಂದ ಇಲ್ಲಿಗೆ? ಓಯ್ ಜಾನಿ ಬಾಯ್, ನೀವೆಂತದಕ್ಕೆ ನನ್ನ ಮುಸುಂಟು ನೋಡಿದ ಕೂಡಲೇ ಹುಣಸೆ ಪುಳಿ ತಿಂದವರಾಗೆ ಮಾಡ್ತೀರಾ? ಹುಣಸೆಹಣ್ಣು ತಿಂದಂಗಾಯ್ತು ಅದಕ್ಕೆ. ಹೌದಾ? ಐ ಲೈಕ್ ಇಟ್. ಯಾಕೆ ಇವಾಗ ಯಾಕೋ ಇಲ್ಲಿಗೆ ಬಂದೆ? ಮತ್ತೇನಂತ ರಾತ್ರಿ 10 ಗಂಟೆಯ ನಂತರ ಬರ್ಬೇಕಿತ್ತ? ಆಗ ಬರ್ತಿದ್ರೆ ಮಧುರ ಬಾಬಿ ನನ್ನ ಕೆಂಪು ತಂದೆಗೆ ಬಿಡ್ತಿದ್ರು. ಅಪ್ಪ ತಂದೆ ಎರಡೂ ಒಂದೇ. ಹೇಳಿ ಮುಂದೆ. ಇಲ್ಲಿಂದ ಹೋಗೋ. ಮಧುರ ನೋಡಿದ್ರೆ ತಪ್ಪು ತಿಳ್ಕೊತಾಳೆ ಕಣೋ. ತಪ್ಪು ತಿಳ್ಕೊಳ್ಳಿಕ್ಕೆ ನಾನೆಂತ ನಿಮ್ಮನ್ನು ಕಿಡ್ನಾಪ್ ಮಾಡ್ಲಿಕ್ಕೆ ಬಂದಿದ್ದೀನ ಮಾರ್ರೆ. ನೀವೆಂತದಕ್ಕೆ ವಿಲೆ ವಿಲೆ ಓದಾಡ್ತೀರಾ? ಎಂತ ಹಾಸನದಲ್ಲಿ ಎಂತಾದ್ರೂ ಮಳೆ ಬಂದಿದ್ಯಾ? ಹಾಸನದಲ್ಲೂ ಇಲ್ಲ, ಸಕಲೇಶ್ಪುರದಲ್ಲೂ ಇಲ್ಲ ಕಣ. ನಾನು ಹೇಳಿದ್ದು ಹಾಸನ ಅಲ್ಲ, ಹಾಸನ. ಓ ಹಾಗೇನು ಇಲ್ಲ ಕಣೋ. ಮೊದಲು ನೀನು ಇಲ್ಲಿಂದ ಹೋಗೋ. ಹೋಗ್ತೇನೆ. ಅದಕ್ಕೆ ಮೊದಲು ನೀವು ನನಗೊಂದು ಸಜೆಷನ್ ಕೊಡಬೇಕು. ಇಲ್ಲಿ ನನ್ನ ಪೊಸಿಷನ್ನೇ ಹಾರೋಗ್ತಿದೆ. ನಿನಗೇನಪ್ಪ ಸಜೆಷನ್ ಕೊಡ್ಲಿ? ಅಂಥದ್ದೇನಿಲ್ಲ. ಅಂಥದ್ದೇನು ಇಲ್ಲ ಅಂದ್ರೆ ಮತ್ತೆ ಕೂತಿದ್ಯಾ? ಹೋಗೋ. ಐ ಲೈಕ್ ಇಟ್. ಓಯ್, ನೀವು ಮಧುರ ಬಾಬಿಗೊಂದು ಗಿಫ್ಟ್ ತಂದಿದ್ರಲ್ಲ, ಅದನ್ನು ಕೊಟ್ರ? ಕೊಟ್ಟೆ. ಅದನ್ನು ನೋಡಿ ಅವರು ಖುಷಿ ಪಟ್ರ? ಖುಷಿ ಪಟ್ಟು ನನ್ಗೊಂದು ಗಿಫ್ಟ್ ತರಕ್ ಮಾರ್ಕೆಟ್ಗೆ ಹೋಗಿದ್ದಾಳೆ. ಓಯ್, ಆ ಗಿಫ್ಟ್ ಎಂತಂತ ನನಗೊಮ್ಮೆ ತೋರಿಸಿ, ನಾನೊಮ್ಮೆ ಅದನ್ನು ನೋಡಿ ಶಾಕ್ ತಗೊಳ್ತೇನೆ. ನೀನು ಹೋಗ್ಲಿಲ್ಲ ಅಂದ್ರೆ ಈಟ್ರು ತಂದು ಬಾಯಿಗೆ ಇಟ್ಬಿಡ್ತೀನಿ. ಬೇಗ ತಂದು ಇದೆಯಲ್ಲ. ರಾಕಿ ತಲೆ ತಿನ್ಬೇಡ ಕಣ, ಹೋಗೋ. ಹೋಗ್ತೇನೆ. ನೀವು ಎಲ್ಲಿಂದ ಗಿಫ್ಟ್ ತಂದಿದ್ದೀರಿ ಆ ಅಂಗಡಿ ಅಡ್ರೆಸ್ ಅನ್ನು ಕೊಡಿ, ನನಗೋಗಿ ಒಂದು ಗಿಫ್ಟ್ ತಗೊಳ್ಬೇಕು. ನಿನ್ ಗಿಫ್ಟ್ ತರ್ತೀಯಾ? ನಿನಗೆ ಯಾರೋ ಇದ್ದಾರೆ? ನನ್ನ ತಂದೆ ಕೊಡದ ತಂಗಿ ಒಬ್ಬಳಿದ್ದಾಳೆ, ಅವಳಿಗೆ ಗಿಫ್ಟ್ ಕೊಡಬೇಕು. ಎಲ್ಲಿ ಅಡ್ರೆಸ್ ಕೊಡಿಯಲ್ಲ? ಅಡ್ರೆಸ್ ಬೇಕಾ? ಸೀದಾ ಬಸವನ ಗುಡಿಗೆ ಹೋಗು. ದಾಮು ಕಾಕನ ಅಂಗಡಿ ಅಂತ ಕೇಳು. ರಸ್ತೆಯಲ್ಲಿ ರಿಲ್ಯಾಕ್ಸ್ ಆಗಿ ಮಲ್ಗಿರೋ ನಾಯಿ ಕೂಡ ಅಡ್ರೆಸ್ ಹೇಳ್ಬಿಡುತ್ತೆ. ಹೌದಾ? ಓಯ್, ನನ್ನ ತಂಗಿಗೆ ನಾನು ಎಂತ ಗಿಫ್ಟ್ ಕೊಡ್ಬೇಕು? ನಾನು ಹೆಣ ತಗೊಂಡೋಗಿ ಕೊಡು. ನೀವು ಯಾವಾಗ ಹೆಣ್ಣು ಹಾಕ್ತೀರಾ? ಈ ಜನಕ್ಕೆ ಮರಳು ಬುರ್ಚು. ಶಾರ್ಕ್ ಚೆಲ್ಲಾಟ ಆದ್ರೆ ಫಿಶ್ ಪ್ರಾಣ ಸಂಕಟ. ಈ ಗೌಡ ಮತ್ತೆ ಫೋನ್ ಮಾಡಿದ್ನ. ಹೇಗಪ್ಪ? ಹಲೋ, ನಾನು ತಾವು ಕಾಕ ಅಂಗಡಿಯಿಂದ ಮಾತಾಡ್ತಿರೋದು. ಹೇಳಿ ಕಾಕ. ನೀವು ಡ್ರೆಸ್ ತಗೊಂಡೋಗಿದ್ರಲ್ಲ, ಅದು ನಿಮ್ದಲ್ಲ. ಪ್ಯಾಕ್ ಮಾಡ್ಬೇಕಾದ್ರೆ ಮಿಕ್ಸ್ ಆಗಿ ಬೇರೆಯವ್ರು ತಗೊಂಡಿದ್ದ ನೈಟಿ ನಿಮಗೆ ಬಂದ್ಬಿಟ್ಟಿದೆ. ತಂದ್ಕೊಡ್ತೀರಾ? ವಾಟ್? ನೈಟಿನ? ಮಧುರ ಅವ್ರೆ, ಮಧುರ ಅವ್ರೆ, ಹೇಳಿ ಗೌಡ್ರೆ. ನೋಡಿ ಮಧುರ ಅವ್ರೆ, ಈ ಅಣ್ಣಯ್ಯಪ್ಪನವರು ನನ್ನ ಹೆಂಡ್ರಿಗೆ ಈ ನೈಟಿ ಕೊಡ್ತಾರೆ. ಜಾನಿ, ನಿಮಗೆ ಎಷ್ಟು ಧೈರ್ಯ? ಪುಟ್ಮಲ್ಲಿ ಅವ್ರಿಗೆ ನೈಟಿ ಕೊಡಿಸ್ತೀರಾ? ಅದು ಇಂಥದ್ದು. ಅದು ಗೌಡ್ರು ನೈಟಿ ನೈಟಿ ಅಂತ ಕನ್ಸಲ್ ಕನ್ವರ್ಸ್ತಿದ್ರು ಅಂತ ಪುಟ್ಟಮಲ್ಲಿ ಅವ್ರು ಹೇಳಿದ್ರು. ಅದಕ್ಕೆ ತಂದ್ಕೊಟ್ಟೆ. ನಾನು ನೈಟಿ ಬೇಕು ಅಂತ ಕನ್ಸಲ್ಲಿ ಕನ್ವರ್ಸ್ತಿದ್ನ. ಆ ಥರ ಬೇಕಾಗಿದ್ರೆ ನಾನೇ ತಕ್ಕತಿದ್ದಪ್ಪ. ನಿಮ್ಮ ತಮ್ಮ ಯಾಕೆ ತರ್ಸ್ಕೊತಿದ್ದೆ? ನಿಮ್ಗೆ ಪಟ್ಟಾಪಟ್ಟಿ ಚಡ್ಡಿ ಬನ್ನಿನ್ ಬಿಟ್ಟು ಬೇರೆ ಡ್ರೆಸ್ಸಿಂಗ್ ಸೆನ್ಸ್ ಇಲ್ಲ ಅಂತ ನಾನೇ ತಗೊಂಡ್ ಬಂದ್ಬಿಟ್ಟೆ. ನೋಡಿ ಮಧುರ ಅವ್ರೆ, ಹೆಂಗ್ ತಿಪ್ಪ ತರಿಸ್ತಾರೆ. ಜಾನಿ, ನೀವು ಮಾಡಿದ್ ಸರಿ ಅಲ್ಲ. ಹೌದು, ನನಗೂ ಈಗ ಗೊತ್ತಾಗ್ತಿದೆ. ಮಧುರ ಅವ್ರೆ, ಅವ್ರ ಮಾತನ್ನ ನಂಬೇಡಿ. ಇವತ್ತು ನೈಟಿ ಕೊಡ್ತಾರೆ, ನಾಳೆಗೆ ಸೀರೆ ಕೊಡಿಸ್ತಾರೆ, ನಾಳಿದ್ಗೆ ಗಾಗ್ರ ಚೋಲಿ ಕೊಡಿಸ್ತಾರೆ, ಅದ್ರ ನಾಳಿದ್ಗೆ ಸಾಕು ಗೌಡ್ರೆ, ಮುಂದೇನು ಹೇಳ್ಬೇಡಿ. ನೀವೇನ್ ಹೇಳ್ತೀರಂತ ನನಗೆ ಚೆನ್ನಾಗಿ ಗೊತ್ತಿದೆ. ಚೂಡಿದಾರ ಕೊಡಿಸ್ತಾರೆ ಅಂತ ಹೇಳಕ್ ಬಂದಿ. ನಾನು ತಾಳಿನ ಕೊಡ್ಸ್ಬಿಡ್ತಾರೆ ಅಂತ ಹೇಳ್ತೀರ ಅನ್ಕೊಂಡೆ. ಓ, ಟೀ ಶರ್ಟು ಜೀನ್ಸು ಕೊಡಿಸ್ತಾರೆ ಅಂತ ಹೇಳಕ್ ಬಂದ್ರಿ ಅನ್ಕೊಂಡಿ. ಮಧುರ ಅವ್ರೆ, ಇವ್ರನ್ನ ಮಾತ್ರ ನಾನು ಯಾವತ್ತೂ ಕ್ಷಮಿಸಲ್ಲ. ನೀವ್ಯಾಕೆ ಸುಮ್ಮನೆ ನಿಂತ್ಕೊಂಡ್ಬಿಟ್ರಿ? ಏನಾದ್ರು ಮಾತಾಡಿ ಆಗಿರೋ ಅನ್ಯಾಯಕ್ಕೆ ನ್ಯಾಯ ಕೊಡಿಸ್ತೀನಿ ಗೌಡ್ರೆ, ನಿಮಗೆ ನ್ಯಾಯ ಕೊಡಿಸ್ತೀನಿ. ಜಾನಿ, ಸನಿ, ಯು ಗೆಟ್ ಔಟ್ ಆಫ್ ಮೈ ಹೌಸ್. ಗಾಡ್, ಇದೆಲ್ಲ ಕನಸ? ಹೇಳಿ ಗೌಡ್ರೆ. ಅದು ಮಾತಾಡಕ್ಕೆ ಯಾಕೆ ಅಷ್ಟೊಂದು ಸಂಕೋಚ ಪಡ್ತಿದ್ದೀರಾ? ಅದೇನು ಅಂತ ಹೇಳಿ. ನನಗೀಗ ನಾಚ್ಕಲಿ ಮುಳುಗೋಗ್ಬಿಟ್ಟಿನಿ. ಹೇಳಿ. ನಾಚ್ಕೊಳಕ್ ನೀವೇನು ಹೆಂಗ್ಸ? ನೀವು ಕೊಟ್ಟರೆ ನೋಡಿದ್ರೆ ನಾನು ಹೆಂಗ್ಸು ಅಂತ ಅನಿಸ್ತದೆ. ಯಾಕೆ ಗೌಡ್ರೆ ಸುಮ್ಮನಾಗ್ಬಿಟ್ರಿ? ಅದು
ನೀವು ಗಿಫ್ಟ್ ಕೊಟ್ಟಿದ್ದಾರಲ್ಲ ಅದು ನನಗೆ ಹೇಳಿ. ಹೌದು ಗೌಡ್ರೆ, ನಿಮ್ಗೆ ಕೊಟ್ಟಿರೋದು. ನಿಮ್ಗೆ ಕೊಡೋ ಗಿಫ್ಟ್ನ ಪುಟ್ಮಲಿಯವರು ಕೊಡಕ್ಕಾಗತ್ತಾ? ನಿಮ್ಗೆ ಅಂತಾನೆ ಕೊಟ್ಟಿರೋದು. ಒಳ್ಳೇದೇ ಆಯ್ತು ಕಂಬುಡಿ, ಇದನ್ನ ನಾನು ಹಾಕೊಳ್ಳ್ಯಾ? ಅಫ್ಕೋರ್ಸ್ ಗೌಡ್ರೆ, ಹಾಕೊಳ್ಳಿ. ದಿಸ್ ಇಸ್ ಟ್ರೆಂಡಿ, ನ್ಯೂ ಜನರೇಷನ್ ಫ್ಯಾಷನ್. ಎಷ್ಟು ದಿನ ಅಂತ ಆ ಜುಬ್ಬ ಪೈಜಾಮನೆ ಹಾಕೋತೀರಾ? ನಿಮ್ಮನ್ನು ಚೇಂಜ್ ಮಾಡಬೇಕು ಅಂತಾನೆ ಅದನ್ನ ಗಿಫ್ಟ್ ಆಗಿ ಕೊಟ್ಟಿರೋದು. ಅದನ್ನ ಹಾಕೊಳ್ಳಿ, ಚೇಂಜ್ ಆಗಿ ಕ್ರಮ್ಡ್ ಅಪ್ ಆಗಿ. ನೀವು ಹೊಳದ್ಮೇಲೆ ಆಗೋಯ್ತು ಕಂಬುಡಿ, ಇದನ್ನ ಹಾಕತ್ತೀನಿ. ಇದನ್ನ ಹಾಕೊಂಡು ನಿಮಗೆ ತೋರಿಸ್ಲೇ? ಶ್ಯೂರ್, ನನಗೆ ಮಾತ್ರ ಅಲ್ಲ, ಇಡೀ ಏರಿಯಾ ಜನರಿಗೆ ತೋರಿಸಿ. ತೋರಿಸ್ತೀನಿ. ಏರಿಯಾದವ್ರಿಗೆಲ್ಲ ತೋರಿಸ್ಬೇಕಾ? ಹೌದು ಗೌಡ್ರೆ, ನಿಮ್ ಡ್ರೆಸ್ ನೋಡಿ ಅವರು ಖುಷಿ ಪಡ್ಲಿ, ನೀವು ಚೇಂಜ್ ಆಗಿರೋದು ಎಲ್ಲರಿಗೂ ಗೊತ್ತಾಗ್ಲಿ. ಆಯ್ತು ಅನ್ನಿ, ಹಾಕತ್ತೀನಿ. ನೀವು ಬಂದು ಅದನ್ನ ನೋಡಬೇಕು. ಓಕೆ. ಹ್ಯಾವ್ ಎ ನೈಟಿ ಡೇ. ಹಾ, ನೈಟಿ ಡೇ? ಓ ಸಾರಿ, ಹ್ಯಾವ್ ಎ ನೈಸ್ ಡೇ ಅಂದಿ. ನಿಮಗೂ ಕೂಡ. ಬಾಯ್ ಬಾಯ್. ಗೌಡ, ಇದು ನೈಟಿ ಅಲ್ಲ ಕೂಡ, ಮಧುರಾವ್ರ ಅಭಿಮಾನ. ಈ ಅಭಿಮಾನದ ಪ್ರೇಮನ ನೈಟಿ ಹಾಕೊಂಡು ಮುಂದುವರ್ತು. ಜಾನಿ, ಸರಿ, ಬನ್ನಿ ಇಲ್ಲಿ. ಸ್ವಲ್ಪ ಹತ್ರ ಬನ್ನಿ, ಇನ್ನೂ ಹತ್ರ ಬನ್ನಿ. ನೀವತ್ತು ಈ ಶರ್ಟಲ್ಲಿ ಎಷ್ಟು ಹ್ಯಾಂಡ್ಸಮ್ ಆಗಿ ಕಾಣ್ತಾ ಇದ್ರ ಗೊತ್ತಾ? ಗೌಡ್ರು ಫೋನ್ ಮಾಡಿದ್ರು, ಅವ್ರು ಟೈ ಹಾಕೊಂಡಿರೋದನ್ನ ನೋಡಕ್ ಹೋಗ್ಬೇಕಂತೆ. ಒಂದ್ ಟೈ ಹಾಕೊಳಕ್ ಇಷ್ಟೊಂದು ಬಿಲ್ಡಪ್ಪ. ನೀನು ಮಾತ್ರ ಅವ್ರ ಮನೆಗೆ ಹೋಗ್ಬೇಡ. ಒಂದ್ ವೇಳೆ ಹೋದ್ರು ಗೌಡ್ರನ್ನ ಮಾತ್ರ ನೋಡ್ಬೇಡ, ಕಣ್ಣು ಮುಚ್ಕೊಂಡ್ಬಿಡು. ಅಂತದನ್ನೆಲ್ಲ ನೀನ್ ನೋಡ್ಬಾರ್ದು. ಏನ್ ಮಾತಾಡ್ತಿದ್ದೀರಾ ಜಾನಿ? ಟೈ ಹಾಕೊಂಡಿರೋದನ್ನ ನೋಡ್ಬಾರ್ದ? ಅದು ನೀ ಕೊಟ್ಟಿರೋ ಗಿಫ್ಟ್ ನ ನೋಡ್ದೇ ಇರಕ್ಕಾಗತ್ತಾ? ಓ, ನಿನ್ಗೆ ಹೇಗೆ ಅರ್ಥ ಮಾಡಿಸ್ಲಿ? ನೀವೇನು ಅರ್ಥ ಮಾಡ್ಸೋದ್ ಬೇಡ, ನಂಗೆಲ್ಲ ಅರ್ಥ ಆಗುತ್ತೆ. ಫಸ್ಟ್ ನೀವೇನ್ ಹೇಳ್ತಿದ್ದೀರಾ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ನಾನು ಕೊಟ್ಟಿದ್ದು ಟೈ ಎಲ್ಲ ನೈಟಿ ಅಂತ ಗೊತ್ತಾಗ್ಬಿಟ್ರೆ ಕೆಟ್ಟ ಕೋಪ ಮಾಡ್ಕೊಂಡ್ಬಿಡ್ತಾಳೆ. ಜಾನಿ, ಈ ವಿಷಯ ಯಾರಿಗೂ ಹೇಳ್ಬೇಡ, ಬೇರೆ ಯಾರಿಗೂ ಈ ರಹಸ್ಯ ಹೇಳಕ್ಕೂ ಬಿಡಬೇಡ. ಬೆಂಗಳೂರಿನಿದೆ ಪ್ಯಾಷನ್ ಅಂತ ನಿಮ್ಮಿಂದ ಗೊತ್ತಾಯ್ತು ಬುಡಿ ಮಧುರವ್ರೆ. ನೀವು ಯಾನೇ ಮಾಡಿದ್ರು ಒಂದು ಅರ್ಥ ಇರ್ತದೆ. ಆದಷ್ಟು ಬಿರ್ನನ್ನ ನೋಡಿ ಮೆಚ್ಕೊಂಬಿಡಿ. ಸಾರಿ, ನೋ ಮೂಡ್. ಯಾರು ಬಂದಿರ್ಬೋದು? ಆಮೇಲೆ ಪುಟ್ಮಲಿ ನಾನೊಂದು ಇವಳು ಪ್ಯಾಟ್ಗೆ ಹೋಗವಳೆ. ಮಧುರ ಅವ್ರೇನಾರು ಬಂದಿರ್ಬೋದಾ? ನಾ ಹಾಕೊಂಡ್ರೆ ನೈಟ್ ನೋಡಿ ಅಭಿಮಾನದ ಮಳೆ ಸುರ್ಸಕ್ ಬಂದಿರ್ಬೇಕು. ಬಂದಿ ಮಧುರ ಅವ್ರ ಕಂಟಿನ್ಯೂಟ್ರಿ, ನೀ ಯಾಕೆ ಕೂಡ ಇಲ್ಲಿಗೆ ಬಂದೆ? ಮೆಣಸಿನ್ಕಾಯಿ ಉಂಟು ಅಕ್ಕಯ್ಯ? ಎಲ್ಲ ಹಿಂಗ್ ಮಾತಾಡಿಯೇ. ನಾನು ಅಕ್ಕಯ್ಯ ಅಲ್ಲ, ಅಣ್ಣಯ್ಯ. ಐ ಲೈಕ್ ಇಟ್. ಖಾರದ ಪುಡಿ ಉಂಟಾ? ಅದ ನಿಂಗೆ ಖಾರದ ಪುಡಿ, ಟೀ ಸೊಪ್ಪು, ಸಕ್ಕರೆ, ಅಕ್ಕಿ ಹಿಟ್ಟು, ರಾಗಿ ಹಿಟ್ಟು ಎಲ್ಲ ನಮ್ಮಟ್ಟಿದೆ ಆಗ್ಬೇಕು ಅಲ್ವಾ? ಎಸ್, ನಿಮ್ಮ ಮನೆಯ ಖಾರದ ಪುಡಿ ಅಂದ್ರೆ ನನಗೆ ಕಂಡಾಪಟ್ಟೆ ಇಷ್ಟ. ಕೊಡ್ತೀನಿ ಅಕ್ಕಯ್ಯ. ಸಾರಿ ಅಣ್ಣಯ್ಯ. ಸರಿ, ಇಲ್ಲೇರು ಬಟ್ಲು ಕೂಡ ತಂದು ಕೊಡ್ತೀನಿ. ಐ ಲೈಕ್ ಇಟ್. ಟೀ ಸೊಪ್ಪು ನಮ್ಮ ಮಟ್ಟಿಯದೇ ಆಗಬೇಕು, ಉಪ್ಪು ನಮ್ಮ ಮಟ್ಟಿಯದೇ ಆಗಬೇಕು, ಖಾರದ ಪುಡಿ ನಮ್ಮ ಮಟ್ಟಿಯದೇ ಆಗಬೇಕು. ಹಾಂ, ಐ ಲೈಕ್ ಇಟ್. ಹುಚ್ಚು ತಗೊಂಬಂದು
ಮಧುರ ಅವ್ರು ಇಲ್ಲೇ ಅವ್ರೆ. ಬೇಡ, ಅವರು ನನಗೆ ಈ ಪಾಟಿ ಪ್ರೀತಿ ಇಟ್ಟು ನೈಟಿ ಕೊಟ್ಟಾರೆ ಅಂದ್ರೆ ಅವ್ರಿಗೆ ಸ್ಪೆಷಲ್ ಆಗಿ ತೋರಿಸ್ಬೇಕು. ಮಧುರ ಅವ್ರಿಗೆ ನಾನು ಪುಟ್ಪಲ್ಲಿ ಅಂತ ಅನುಮಾನ ಬಂದಿರಬೇಕು. ಇನ್ನೋಸಿ ಕನ್ಫ್ಯೂಸ್ ಮಾಡೋ. ಸೀರೆಯಿಂದ ಯಾರೋ ನಿಂತ ಹಾಗಿದೆಯಲ್ಲ, ಬಹುಶಃ ಪುಟ್ಮಲ್ಲಿಯವರೇ ಇರಬೇಕು. ನೈಟಿ ಹಾಕೊಂಡಿದ್ದಾರೆ ಅನ್ಸುತ್ತೆ, ಅದಕ್ಕೆ ಮರಲ್ಲಿ ನಿಂತ್ಕೋತಿದ್ದಾರೆ. ಮಧುರ ಅವ್ರಿಗೆ ಕ್ಯೂರಿಯಾಸಿಟಿ ಜಾಸ್ತಿ ಆಯ್ತಾ ಇರ್ಬೇಕು. ಇಷ್ಟು ದಿನ ಅವ್ರಿಗೆ ಮುಖ ತೋರ್ಸೋದು ಬೇಡ, ಉತ್ಸಾಹ ಉಕ್ಕಿ 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 ಹರಿಬೇಕು. ಮೋಸ್ಟ್ಲಿ ಫಸ್ಟ್ ಟೈಮ್ ನೈಟಿ ಹಾಕೊಂಡಿದ್ದಾರಲ್ಲ, ಅದಕ್ಕೆ ನಾಚ್ಕೋತಿದ್ದಾರೆ ಅನ್ಸುತ್ತೆ. ಪುಟ್ಮಲ್ಲಿಯವರೇ, ಹೊರಗೆ ಬನ್ರಿ, ನಿಮ್ಮನ್ನ ನೋಡಿ ಕೈ ತುಂಬ್ಕೊಳ್ತೀನಿ. ಪ್ಲೀಸ್ ಹೊರಗೆ ಬನ್ನಿ. ಇದೇನಿದು? ಪುಟ್ಮಲ್ಲಿಯವ್ರ ಕಾಲಲ್ಲಿ ಕೂದಲಿದೆ, ಚಂದ್ರನ ಮುಖದಲ್ಲಿ ಕಪ್ಪು ಚುಕ್ಕಿ ತರ, ಗೊಂಬೆಗಳ ಮಧ್ಯೆ ಗೂಬೆ ತರ. ಛೇ 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 ಛೇ, ಬಹುಶಃ ವ್ಯಾಕ್ಸಿಂಗ್ ಮಾಡಿಸಿಲ್ಲ ಅನ್ಸುತ್ತೆ. ಪುಟ್ಮಲ್ಲಿಯವರೇ, ಹೊರಗೆ ಬನ್ರಿ. ಇದು ಹೊಸ ಅವತಾರ. ಇದು ಅವತಾರ ಅಲ್ಲ ಕಮ್ಮೆ, ಹೊಸ ಪ್ಯಾಷನ್ನು. ಫ್ಯಾಷನ್ ಸರಿ, ನೀವ್ಯಾಕೆ ನೈಟಿ ಹಾಕೊಂಡಿದ್ದೀರಿ? ಅದು ವ್ಯಾಪಾರ ಮಾಡ್ತಾವ್ನಿ. ಯಾನ ನೈಟಿ ಹಾಕೊಂಡು ವ್ಯಾಪಾರ ಮಾಡಿರ? ನೈಟಿ ಇಕ್ಕಂಡಲ್ಲ ಕಮ್ಮೆ. ಮತ್ ನೈಟಿ ಹಾಕೊಂಡಿದ್ದೀರಿ, ನಂಗೆ ಏನೂ ಅರ್ಥ ಆಯ್ತಿಲ್ಲ. ದಂಡಕ್ಕಪ್ಪ ಹೇಳ್ತೀನಿ. ದೂರದಲ್ಲಿ ನಿಂತ್ಕೊಂಡು ಅದೇನು ಹೇಳೋರಿ ಹೇಳಿ, ನಂಗೊಂಥರ ಆಯ್ತಾ ಅದ. ನೋಡಮ್ಮೆ ಪುಟ್ಮಲ್ಲಿ, ನಾನು ಪಟಾಪಟಿ ಚಡ್ಡಿ ಬನ್ನಿ ವ್ಯಾಪಾರ ಮಾಡೋದು ಅದು ಹಳ ವಿಷಯ. ಈಗ ಅದ್ರ ಜೊತೆಗೆ ಒಂದು ಹೊಸ ವ್ಯಾಪಾರ ಶುರು ಮಾಡ್ತಾವ್ನಿ, ಅದೇ ನೈಟಿ ವ್ಯಾಪಾರ. ನೈಟಿ ಮಾರೋದು ಒಳ್ಳೆ ವ್ಯಾಪಾರನೇ, ಆದ್ರೆ ನೀವ್ಯಾಕೆ ನೈಟಿ ಹಾಕೊಂಡಿದ್ದೀರಿ ಅಂತ ಅರ್ಥ ಆಗಲಿಲ್ಲ. ಇದಕ್ಕೆ ಕಮ್ಮಿ ನಿನ್ನ ದಡ್ಡಿ ಅನ್ನೋದು. ಈಗ ನೀನು ಅಡುಗೆ ಮಾಡಿದ್ಮೇಲೆ ರುಚಿ ಹೆಂಗಿದ್ದು ಅಂತ ಟೇಸ್ಟ್ ಮಾಡಲ್ವಾ? ಯಾಕೆ ಹೇಳು? ಅಡುಗೆ ಹೆಂಗಿದ್ದು ಅಂತ ತಿಳ್ಕೊಳಕ್ಕೆ. ಇದು ಹಂಗೆ ಕಮ್ಮಿ, ಮಾರಕ್ಕಿಂತ ಮುಂಚೆ ನಾವೇ ಹಾಕೊಂಡು ಫಿಟ್ಟಿಂಗ್ ಸರಿಯಾಗಿದ್ದ, ಕಂಫರ್ಟ್ ಆಗಿದ್ದ ಅಂತ ನಮಗೆ ಗೊತ್ತಾದ್ಮೇಲೆ ತಾನೆ ನಾವು ಕಸ್ಟಮರ್ಗೆ ಹೇಳ್ಬೋದು. ಈಗ ಅರ್ಥ ಆಯ್ತಾ? ಹೊಸೊಸಿ ಅರ್ಥ ಆಯ್ತಾ? ಅದೇನಿ ಅಸಹ್ಯ, ನಂಗೇನು ಅರ್ಥ ಆಗಲಿಲ್ಲ ಅಂದಿ. ಅದೇ ಬಾಳೆಹಣ್ಣು, ನಿಂಗೆ ಯಾಕೆ ಕೂಡ ಅರ್ಥ ಆಗ್ಬೇಕು. ನೀನ್ ನೈಟಿ ಚೆಕ್ ಮಾಡ್ಬೇಕಾಯ್ತು ಅಂದ್ರೆ ಅದಕ್ಕೆ ಅಮ್ಮಂಗ ಚೆಕ್ ಮಾಡ್ಬೇಕಾಯ್ತು. ಅದನ್ನ ಬಿಟ್ಟು ನೀನ್ ಹಾಕೊಂಡಿದ್ದೆ ಹಿಡ್ದೆ ಜಾಡ. ನೀನೇನಮ್ಮೆ ಹಿಡಿಯೋದು? ಅದ ಬಾಳೆಹಣ್ಣು ವ್ಯಾಪಾರನ ನಿಮ್ಮ ಅತ್ಕಮ್ಮ ಮಾಡಿಲ್ಲ, ನಾನು ಮಾಡಿನ. ಅವಳಿಗೆ ವ್ಯಾಪಾರ ಅಂದ್ರೆ ಗೊತ್ತಿರೋದು ಅಡ್ಗಮ್ಮನ ಮಾತ್ರ. ನಾಳೆ ದಿನ ತಾಳಿ ವ್ಯಾಪಾರ ಮಾಡ್ತೀನಿ ಅಂದ್ರೆ ಅದನ್ನ ಕಟ್ಕೊಂಡು ನೋಡಿಯಾ? ಕೂಸು ಸರಿಯಾಗಿ ಹೇಳ್ತಾನೆ. ಯಾಕೋ ಜಾಸ್ತಿ ಆಗೋತು, ಮಾಡ್ತೀನಿ. ಅಡ ಬಾಳೆಹಣ್ಣು ಹೊಸಿ ದಂಡಕ್ಕೆ ಮಾಡಿ. ಅಡ ಬಾಳೆಹಣ್ಣು ನಾ ಹೇಳ್ದಂಗೆ ಕೇಳಿದ್ರೆ ಭಾನುವಾರ ಸಂತಿಗೆ ತೆರೆಕ್ ನಂಬಿ ಬಾಳೆಹಣ್ಣು ಬಂದದಂತೆ, ಕೊಡಿಸ್ತೀನಿ. ಇಲ್ಲ ಅಂದ್ರೆ ನಿನ್ನ ಬಾಯಿಗೆ ಬಾಳೆಹಣ್ಣು ಇಡಲ್ಲ, ತಪ್ಪು ಮೆಣಸಿನ್ಕಾಯಿ ಇಟ್ಬಿಡ್ತೀನಿ. ಬೇಡ ಬಾಳೆಹಣ್ಣು ಕೊಡ್ಸು. ಅದಕ್ಕೆ ಅಮ್ಮ, ಅಣ್ಣಯ್ಯ ಹೇಳೋದು ಸರಿ, ಅವ್ನು ಏನಾದ್ರೂ ಮಾಡ್ಕೊಳ್ಳಿ, ನಮ್ಗೇನು? ಅವ್ನು ದುಡ್ಡು ಸಂಪಾದನೆ ಮಾಡ್ಕೊಂಡ್ ತಂದ್ರೆ ಸರಿ. ಅದಕ್ಕೆ ಅಮ್ಮ, ನಾನು ಆಟ ಆಡ್ಬಿಟ್ಟು ಬರ್ತೀನಿ. ಅದೇನು ಕೇಳಿ ಹೋಗ್ಬಿಡ. ನೀ ಏನ್ ನೋಡ್ತಾ ನಿಂತಿದೆ? ಹೋಗ್ ಕ್ಯಾಮೆ ನೋಡೋಗಮ್ಮೆ. ಬಾಬಣ್ಣ, ಈ ನೈಟಿ ಬಿಚ್ಚಾಕಿ ಬ್ಯಾರೆ ಬಟ್ಟೆ ಹಾಕೊಳ್ಳಿ, ಅಟ್ಟಿಗೆ ಯಾರು ಬಂದ್ರೆ ತಪ್ಪು ತಿಳ್ಕೊತಾರೆ. ನಿನ್ನಂತವ್ರು ತಪ್ಪು ತಿಳ್ಕೊತಾರೆ, ಆದ್ರೆ ಇದನ್ನ ಕೊಟ್ಟಿರೋರು ತಪ್ಪು ತಿಳ್ಕೊಳ್ಳಲ್ಲ. ಯಾರ ಕೊಟ್ಟವ್ರು? ಕೊಟ್ಟಿರೋರು ಅಂದ್ರೆ ಕೊರಿಯರ್ ಮಾಡಿರೋರು ಒಂದಿ. ನೀವ್ಯಾಕೆ ಒಂಥರ ಮಾತಾಡ್ತಾ ಇದೀರಿ? ನೀ ಇನ್ನೂ ಇಲ್ಲೇ ಇದ್ರೆ ಒಂಥರ ಅಲ್ಲ 2-3 ಥರ ಮಾತಾಡ್ತೀನಿ. ಸುಮ್ಮನೆ ಹೋಗ ಮೇಲಿಂದ. ಶಂಕರೇಶ್ವರ, ಬಿರ್ನೆ ನನ್ನ ಈ ಕಷ್ಟದಿಂದ ಪಾರ್ ಮಾಡು ತಂದೆ. ಗೌಡಕ್ಕ
ನನ್ನ ಕಣ್ಣಿಗೆ ಮೆಣಸಿನ ಪುಡಿಯನ್ನು ಎರಚಿದ್ದಲ್ಲದೆ ನಾನು ಆ ಉರಿಯಲ್ಲಿರುವಾಗ ನನ್ನನ್ನು ಮನೆಯಿಂದ ಆಚೆ ತಳ್ಳಿ ನನ್ನನ್ನು ಅವಮಾನಗೊಳಿಸಿದ್ದೀರಾ. ಈ ಪ್ರತಿಕಾರದ ಸೇಡನ್ನು ನಾನು ತೀರಿಸದೆ ಇರುವೆನಾ? ಈ ಏರಿಯಾದ ಜನರನ್ನೆಲ್ಲ ನಿಮ್ಮ ಮನೆಯ ಮುಂದೆ ಸೇರಿಸಿ ನಿಮ್ಮನ್ನು ಅವಮಾನಗೊಳಿಸಲಿಲ್ಲ. ಐ ಆಮ್ ನಾಟ್ ಎ ರಕಿಲೈ. ಐ ಲೈಕ್ ಇಟ್. ಅರೆ ರಾಕಿ ನೀವಾ? ಹೌದು, ನಾನೇ ರಾಕಿರೈ. ಏನ್ ವಿಷಯ? ಮಧುರ ಬಾಬಿ, ಇವತ್ತು ಗೌಡ್ರ ಮನೆಯಲ್ಲಿ ದೇವಿ ಪೂಜೆ ಉಂಟಂತೆ, ನೀವು ಹೋಗ್ಬೇಕಂತೆ. ಅದನ್ನ ಅವರೇ ಬಂದು ಹೇಳ್ಬೋದಿತ್ತಲ್ಲ. ಅವರೇ ಬಂದು ಹೇಳ್ತಿದ್ರು, ಆದ್ರೆ ದಿಢೀರಾಗಿ ಪೂಜೆ ಫಿಕ್ಸ್ ಆಗಿದ್ರಿಂದ ಕಂಡಾಬಟ್ಟೆ ಕೆಲಸ ಇತ್ತಲ್ಲ, ಅದಕ್ಕೆ ನನ್ನ ಹತ್ರ ಹೇಳಲಿಕ್ಕೆ ಕಳಿಸಿದ್ರು. ಅವರೇ ಹೇಳ್ಬೇಕಂದ್ರೆ ತೊಂದರೆ ಇಲ್ಲ, ಅವರನ್ನೇ ಕಳಿಸ್ತೇನೆ. ಪರವಾಗಿಲ್ಲ, ನಾನು ಬರ್ತೀನಿ. ಭಜಿನಿ ಒಬ್ಬರೇ ಬಂದ್ರೆ ಸಾಲುದಿಲ್ಲ, ಒಟ್ಟಿಗೆ ಜನ್ನಣ್ಣ ನಾನು ಕರ್ಕೊಂಡು ಬರಬೇಕು. ಸರಿ, ಇಬ್ರು ಬರ್ತೀವಿ. ಗೌಡಕ್ಕ, ಐ ಲೈಕ್ ಇಟ್. ಮಂತ್ರವ ಜಪಿಸ ಮನೋಜ, ಆ ಮಂತ್ರ ಈ ಮಂತ್ರ ನೆಚ್ಚಿ ನೀ ಕೆಡಬೇಡ. ಅನಿಷ್ಟು ಮುಂಡದೆ ಅಪಶಕುನ. ಪಕ್ಕದ ಮನೆ ಪರಂದಮ್ಮ ಅಡ್ಡ ಬಂದಂಗೆ ಈ ಕೆಟ್ಟ ಮಕ್ಕ ಹೊಚ್ಕೊಂಡು ಅಡ್ಡ ಬಂದ್ಯಲ್ಲೋ, ಯಾಕೋ? ಐ ಲೈಕ್ ಇಟ್. ಬಂಡ ಬಂಡ ಉಗುರು ಸಹಿತ ಐ ಲೈಕ್ ಇಟ್ ಅಂತೀಯಲ್ಲ, ಯಾಕೆ ನನ್ ತಡದೆ? ಮಾಸ್ಟ್ರೇ, ಗೌಡ್ರ ಮನೆಯಲ್ಲಿ ದೇವಿ ಪೂಜೆ ಆಗ್ತುಂಟು, ನೀವು ಊಟಕ್ಕೆ ಹೋಗ್ಬೇಕಂತೆ. ಅನ್ನಾದ್ ಭವತಿ ಭೂತಾನಾಂ ಪರ್ಜನ್ಯಾದಿ ಅನ್ನ ಸಂಭವ. ನೀವು ಹೇಳುವ ಪ್ರತಿ ಮಂತ್ರದಲ್ಲೂ ಕೂಡ ಬಜ್ಜಿ ಅನ್ನವೇ ಉಂಟಲ್ಲ ಮಾರ್ರೆ. ಅಲ್ಲ, ಪೂಜೆ ಕರೆಯೋದ್ ನೋಡಿದೀನಿ, ಊಟಕ್ಕೆ ಯಾಕೆ ಕರೆದ್ರೆ? ನೀವು ಬರುದೇ ಅದಕ್ಕೆ ಅಲ್ವಾ, ಅದಕ್ಕೆ ಸುತ್ತಿ ಬಳಸಿ ಕರೆಯುವುದು ಇಂಥದಕ್ಕಂತೇಳಿ ಡೈರೆಕ್ಟ್ ಆಗಿ ಕರೆದೆ. ನನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ನೀನು. ನಿಮ್ಮೊಟ್ಟಿಗೆ ನಪ್ಪೆಲ್ತೆ ನನ್ನ ಮೇಲೆ ಅರ್ಥ ಮಾಡದೆ ಇರ್ಲಿಕ್ಕೆ ಆಗ್ತದ? ಏನಂದೆ? ಊಟ ಖಾಲಿ ಆಗ್ತದೆ, ಬೇಗ ಹೋಗಿ ಮಾಸ್ಟ್ರೆ. ನೋಡು, ಪಕ್ಕದ ಬೀದಿಲಿ ಪದ್ಮನಾಭ ಇದಲ್ಲ, ಅವನ ಮಗನ ನಾಮಕರಣ ಇದೆ. ನಾಮಕರಣ ಮುಗಿಸಿ ಊಟ ಮುಗಿಸಿ ಕೈ ಒಣಗುವ ಮೊದಲು ಅಲ್ಲಿ ಹೋಗಿ ಮುಕ್ಕಿ, ಆಮೇಲೆ ಒಟ್ಟಿಗೆ ಕೈ ತೊಳೆಯಬಹುದು. ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ಕಣ. ಬರ್ತೀರಿ. ಆ ಮಂತ್ರ ಈ ಮಂತ್ರ ನಚ್ಚನಿ ಕೆಡಬೇಡ. ಹೋಗಿ ಮಾಸ್ಟ್ರೆ ಹೋಗಿ, ನೀವೆಲ್ಲರೂ ಬಂದ ಮೇಲೆ ಗೌಡ ಮೇಡಮಿಗೆ ಒಟ್ಟಿಗೆ ಮಂಗಳಾರತಿ ಆಗಲಿಕ್ಕುಂಟು. ಐ ಲೈಕ್ ಇಟ್. ಬಾಬಣ್ಣ ಬಾಬಣ್ಣ ಬಾಬಣ್ಣ, ಯಾನಮ್ಮೆ ಅತ್ತೆಯವ ಫೋನ್ ಮಾಡವ್ರೆ, ನಿನ್ನ ವ್ಯಾಪಾರದ ಬಗ್ಗೆ ಮಾತಾಡ್ಬೇಕಂತೆ, ತಕೊಳ್ಳಿ. ನಾನು ನೈಟಿ ಹಾಕೊಂಡಿದ್ರ ಬಗ್ಗೆ ಹೇಳಿಲ್ಲ ತಾನೆ. ನನ್ನ ಕರ್ಮ ಹೇಳವ. ಯಾನೋಡ ಹೇಳೋದು ನಿಮ್ಮ ಅಪ್ಪನ ತಲೆ. ಹಟ್ಟಿಲಿ ದೇವಿ ಅಂತ ಹೆಂಡ್ರಿ ಇರ್ಬೇಕಾದ್ರೆ ನೀನು ಹುಚ್ಚರ ತರ ನೈಟಿ ಹಾಕೊಂಡು ಓಡಾಡ್ತಿದೆ ಅಂತೆ. ಅವ ಅದು ವ್ಯಾಪಾರ ಮಾಡಕ. ಹಂಗಾದ್ರೆ ನಾಳೆ ದಿನ ಅರಿಶಿನ ಕುಂಕುಮ ವ್ಯಾಪಾರ ಮಾಡಿದ್ರೆ ಅದನ್ನ ಮುಖ ತುಂಬ ಬಳ್ಕೊಂಡು ಓಡಾಡಿಯಾ? ನೋಡು, ನೀನು ಪಟಾಪಟ್ಟಿ ಚಡ್ಡಿ ಬನೀನ್ ವ್ಯಾಪಾರ ಮಾಡೋದೇ ನಮಗಿಷ್ಟ ಇಲ್ಲ. ಅಂಥದ್ರಲ್ಲಿ ಈ ಆಟ ಬೇರೆ ಶುರು ಹಚ್ಕೊಂಡಿದೀಯಾ? ನೆಟ್ಟಿಗಿದ್ರೆ ಸರಿ, ಇಲ್ಲಂದ್ರೆ ನಾನೇ ಅಲ್ಲಿಗೆ ಬಂದು ನೀನು ಹಾಕೊಂಡಿರೋ ನೈಟಿನ ಕಿತ್ತು ಬಿಸಾಕ್ಬಿಡ್ತೀನಿ. ಆಯ್ತು ಕವ, ಬಿಟ್ಬಿಡ್ತೀನಿ. ಹಂಗ ಬಾ ದಾರಿಗೆ. ಎಲ್ಲ ನೀನಿನ್ಲಿ, ನಿನ್ ಕಟ್ಕೊಂಡು ನನ್ನ ಜೀವನ ಈ ನೈಟಿ ತರ ಆಗ್ಬಿಟ್ಟದೆ. ಗೌಡ ಯಾವನ ಯಾವ ಗೌಡಕ್ಕೆ ಆಗ್ಬಿಟ್ಟಿದ್ಯಾ? ಐ ಲೈಕ್ ಇಟ್. ಗೌಡ್ರೆ, ಏನಿದೆ ನಿಮ್ ವೇಷ? ಅದು ಅದು ಇದು ಘೋರ ಪಾಪ. ಐನೋರೇ, ಏನ್ ಹೇಳ್ತಾ ಇದ್ದೀರಿ? ಇದು ಘೋರ ಪಾಪವೇ. ಆಮೇಲೆ ಬುಟ್ಮಲಿ ಐನವ್ರು ಬಾಯಿ ಬಿಟ್ರೆ ಬರೀ ಪಾಪದ ಬಗ್ಗೆ ಮಾತಾಡ್ತಾರೆ ಅಂತ ನಿಂಗೆ ಗೊತ್ತಿಲ್ವಾ? ಓಯ್ ರಿಂಗ್ ಮಿಸ್, ನೀವು ಈ ನೈಟಿಯಲ್ಲಿ ಕಂಡಾಪಟ್ಟೆ ಕೊಂಡಾಟ ಕಾಣ್ತೀರಾಯ್ತಾ? ಗೌಡ್ರೆ, ನೀವ್ಯಾಕೆ ಈ ನೈಟಿ ಹಾಕೊಂಡ್ರಿ? ನಿಮ್ಮ ಅಭಿಲಾಷೆಗೋಸ್ಕರ ಹಾ? ನನ್ನ ಅಭಿಲಾಷೆನ? ಅಂದ್ರೆ ನೀವು ನನಗೆ ನೈಟಿನ ಗಿಫ್ಟಾಗಿ ಕೊಟ್ಮೇಲೆ ನಾನು ಅದನ್ನ ಹಾಕಬೇಕಲ್ವಾ, ಅದಕ್ಕೆ ಹಾಕೊಂಡು ನಿಮ್ಮ ಆಸೆನ ಈಡೇರಿಸ್ತಾವನಿ. ಗೌಡ್ರೆ, ನಾನು ನಿಮ್ಗೆ ಯಾವ ನೈಟಿನೂ ಗಿಫ್ಟಾಗಿ ಕೊಟ್ಟಿಲ್ಲ. ಗಿಫ್ಟ್ ಗಿಫ್ಟ್ ಜಾನಿ, ಗೌಡ್ರ ನೀವು ಟೈ ಗಿಫ್ಟ್ ಕೊಟ್ಟಿದ್ದೀನಿ ಅಂದ್ರಿ? ಯಾ ನಾನು ಅವ್ರಿಗೆ ಟಾಯ್ 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 ಟಾಯ್ನೇ ಗಿಫ್ಟ್ ಕೊಟ್ಟಿದ್ದು. ಓ ಅಣ್ಣಪ್ಪನವ್ರೆ, ಒಂದು ಟೈಮ್ ಮುಂದೆ ಅಷ್ಟೊಂದು ಟೈ ಅದೇನು ಹಂಗೊಂಟೋಯ್ತು? ಟಾಯ್ 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 ಟಾಯ್ನೇ ಗಿಫ್ಟ್ ಕೊಟ್ಟಿದ್ದು ಒಂದಿದ್ದು. ಹಾಗಿದ್ರೆ ಜಾನಿ, ಈ ಟೈ 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 ನೈಟಿ ಹೆಂಗಾಯ್ತು? ಮಿರಾಕಲ್, ಎಲ್ಲ ದೇವಿ.
ಅದಕ್ಕೇನು ಹೇಳ್ತಾರೆ ಶಾಸ್ತ್ರಿಗಳೇ? ದೇವಿ ಚಮತ್ಕಾರ ದೇವಿ ಚಮತ್ಕಾರ ಇದ್ರೂ ಇರಬಹುದು. ಐನವ್ರೆ ಇಂಥ ಚಮತ್ಕಾರಗಳನ್ನ ಮಾಡಕ್ಕೆ ನಿಮ್ಮ ದೇವಿಗೆ ಬೇರೆ ಏನು ಕ್ಯಾಮೆ ಇಲ್ವಾ? ಈ ಚಮತ್ಕಾರ ಮಾಡಿರೋದು ಈ ಅಣ್ಣಯ್ಯಪ್ಪನೇ ಅನ್ನಿಸ್ತಾ ಇದೆ. ಇದ್ರೂ ಇರಬಹುದು. ಜಾನಿ ಫಸ್ಟ್ ಈ ಟೈಮ್ ನೈಟಿ ಹೇಗಾಯ್ತು ಅಂತ ಹೇಳಿ. ಅದು ಸರ್ ಇಲ್ಲಿ ಜನಾರ್ದನ್ ಅಂದ್ರೆ ಯಾರು? ಎಸ್, ನಾನೇ ಜನಾರ್ದನ್. ನಿಮ್ಮ ಮನೆಗೆ ಹೋಗಿದ್ದೆ, ನೀವು ಇಲ್ಲಿದ್ದೀರಾ ಅಂತ ಗೊತ್ತಾಯ್ತು. ನಿಮ್ಗೆ ತಪ್ಪಾಗಿ ಗಿಫ್ಟ್ ಬಂದಿತ್ತಲ್ಲ, ಇದು ನೋಡಿದ್ರಾ, ಇಲ್ಲೇ ತಪ್ಪಾಗಿರೋದು. ಇದನ್ನ ಹೇಳಕ್ ಇಷ್ಟೊಂದು ಭಯ ಪಡ್ಬೇಕಾ? ಗೌಡ್ರೆ ತಗೊಳ್ಳಿ ನಮ್ ಗಿಫ್ಟ್. ಬಾವಣ ಬಿರ್ಬೇನ್ ಓಪನ್ ಮಾಡಿ ಇದ್ರಲ್ಲಿ ಏನಿದ್ದು ನೋಡವು. ಅಯ್ಯೋ, ಅದನ್ನ ಇಲ್ಲೇ ಓಪನ್ ಮಾಡ್ತೀರಾ? ರೂಮ್ಗೆ ಹೋಗಿ ಇಬ್ಬರೇ ಓಪನ್ ಮಾಡಿ, ಯಾಕೆಂದ್ರೆ ಅದು ಸರ್ಪ್ರೈಸ್ ಗಿಫ್ಟ್ ತಾನೇ. ಜಾನಿ ಯು ಆರ್ ಗ್ರೇಟ್. ನಿಮ್ ಟೇಸ್ಟ್ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅವ್ರಿಲ್ಲೇ ಓಪನ್ ಮಾಡಿ ನೋಡ್ಲಿ. ಯಾಕೋ ಟೈ ತುಂಬಾ ಭಾರ ಅದ ಅನ್ನಿಸ್ತಾ ಇದೆ. ಬಹುಶಃ ಅದು ಹಿತ್ತಾಳೆದಿರಬೇಕು. ಹಿತ್ತಾಳೆಯ ಟೈಯ. ಓ ಅಣ್ಣಪ್ಪನವ್ರೆ, ನೋಡಿ ನಿಮ್ಮ ಟೈನ. ಬಹುಶಃ ಮತ್ತೆ ಬದಲಾಗಿರ್ಬೋದು ಅನ್ಸುತ್ತೆ. ಇದ್ರೂ ಇರಬಹುದು.